ಓಂ ಶಾಂತಿ. ಶಿವಭಗವಾನುವಾಚ. ಪ್ರಾತಃ ಮುರುಳಿ ದಿನಾಂಕ 25/12/2020. ಬಾಬ್ದಾದ ಮಧುಬನ್. ಮಧುರ ಮಕ್ಕಳೇ, ಎಲ್ಲಿಯವರೆಗೆ ಜೀವಿಸಿರಬೇಕಾಗಿದೆಯೋ ಅಲ್ಲಿವರೆಗೆ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ತಂದೆಯ ನೆನಪಿನಿಂದಲೇ ಆಯುಷ್ಯು ವೃದ್ಧಿಯಾಗುತ್ತದೆ. ವಿದ್ಯೆಯ ಸಾರವೇ ಆಗಿದೆ ತಂದೆಯನ್ನ ನೆನಪು ಮಾಡುವುದು. ಪ್ರಶ್ನೆ: ನೀವು ಮಕ್ಕಳ ಅತೀಂದ್ರಿಯ ಸುಖದ ಮಹಿಮೆ ಹೆಚ್ಚಿನದಾಗಿ ಇದೆ ಏಕೆ? ಉತ್ತರ: ಏಕೆಂದರೆ ನೀವು ಸದಾ ತಂದೆಯ ನೆನಪಿನಲ್ಲಿ ಖುಷಿಯನ್ನೇ ಆಚರಿಸುತ್ತಾ ಇರುತ್ತೀರಾ. ಈಗ ನಿಮಗೆ ಸದಾ ಕ್ರಿಸ್ಮಸ್ ಆಗಿದೆ. ನಿಮಗೆ ಭಗವಂತನು ಓದಿಸುತ್ತಾರೆ. ಇದಕ್ಕಿಂತ ಹೆಚ್ಚಿನ ಖುಷಿಯು ಮತ್ಯಾವುದಿದೆ? ಇದು ನಿತ್ಯದ ಖುಷಿಯಾಗಿದೆ. ಆದ್ದರಿಂದ ನಿಮ್ಮದೇ ಅತೀಂದ್ರಿಯ ಸುಖದ ಗಾಯನವಿದೆ. ಗೀತೆ. ನಯನಹೀನನಿಗೆ ದಾರಿ ತೋರಿಸು ಪ್ರಭು. ಓಂ ಶಾಂತಿ. ಜ್ಞಾನದ 3ನೇ ನೇತ್ರವನ್ನು ಕೊಡುವಂತಹ ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ, ಜ್ಞಾನದ 3ನೇ ನೇತ್ರವನ್ನು ತಂದೆಯ ವಿನಃ ಮತ್ಯಾರು ಕೊಡಲು ಸಾಧ್ಯವಿಲ್ಲ. ಅಂದಾಗ ಈಗ ಮಕ್ಕಳಿಗೆ ಜ್ಞಾನದ ನೇತ್ರ ಸಿಕ್ಕಿದೆ. ತಂದೆಯು ತಿಳಿಸುತ್ತಿದ್ದಾರೆ, ಭಕ್ತಿ ಮಾರ್ಗ ಎಂದರೆ ಅಂಧಕಾರದ ಮಾರ್ಗವಾಗಿದೆ. ಹೇಗೆ ರಾತ್ರಿಯಲ್ಲಿ ಬೆಳಕು ಇಲ್ಲ ಎಂದರೆ ಮನುಷ್ಯರು ಹುಡುಕಾಡುತ್ತಾರೆ. ಗಾಯನವೂ ಸಹ ಇದೆ, ಬ್ರಹ್ಮನ ರಾತ್ರಿ ಮತ್ತು ಬ್ರಹ್ಮನ ಹಗಲು. ಸತ್ಯಯುಗದಲ್ಲಿ ನಮಗೆ ಮಾರ್ಗವನ್ನು ತಿಳಿಸಿ ಎಂಬ ಮಾತನ್ನು ಹೇಳುವುದಿಲ್ಲ, ಏಕೆಂದರೆ ಈಗ ನಿಮಗೆ ಮಾರ್ಗವು ಸಿಗುತ್ತಾ ಇದೆ. ತಂದೆಯು ಬಂದು ಮುಕ್ತಿಧಾಮ ಮತ್ತು ಜೀವನ್ಮುಕ್ತಿಧಾಮದ ಮಾರ್ಗವನ್ನು ತಿಳಿಸುತ್ತಿದ್ದಾರೆ. ತಾವೀಗ ಮಕ್ಕಳು ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ. ತಮಗಂತೂ ತಿಳಿದಿದೆ ಇನ್ನು ಸ್ವಲ್ಪವೇ ಸಮಯವಿದೆ ಎಂದು. ಈಗ ಪ್ರಪಂಚ ಪರಿವರ್ತನೆ ಆಗಲಿದೆ. ಪ್ರಪಂಚವು ಪರಿವರ್ತನೆ ಆಗುವುದು ಎಂದು ಗೀತೆಯು ಕೂಡ ಮಾಡಲ್ಪಟ್ಟಿದೆ. ಆದರೆ ಮನುಷ್ಯರು ಪ್ರಪಂಚವು ಯಾವಾಗ ಬದಲಾಗುವುದು, ಹೇಗೆ ಪರಿವರ್ತನೆ ಆಗುವುದು, ಯಾರು ಪರಿವರ್ತನೆ ಮಾಡುತ್ತಾರೆ ಎಂಬುದನ್ನು ತಿಳಿದುಕೊಂಡಿಲ್ಲ. ಏಕೆಂದರೆ ಜ್ಞಾನದ 3ನೇ ನೇತ್ರವಂತೂ ಅವರಿಗಿಲ್ಲವೇ ಇಲ್ಲ. ಈಗ ತಾವು ಮಕ್ಕಳಿಗೆ 3ನೇಯ ನೇತ್ರವು ಸಿಕ್ಕಿದೆ. ಇದರಿಂದ ನೀವು ಸೃಷ್ಟಿಚಕ್ರದ ಆದಿ, ಮಧ್ಯ, ಅಂತ್ಯವನ್ನು ತಿಳಿದುಕೊಂಡಿದ್ದೀರಾ. ಮತ್ತು ಇದೇ ನಿಮ್ಮ ಬುದ್ಧಿಯಲ್ಲಿ ಜ್ಞಾನದ ಸ್ಯಾಕ್ರಿನ್ ಇದೆ. ಹೇಗೆ ಸ್ವಲ್ಪವೇ ಸ್ಯಾಕ್ರಿನ್ ಬಹಳ ಮಧುರ ಆಗಿರುತ್ತದೆಯೋ ಅದೇ ರೀತಿ ಈ ಜ್ಞಾನದ 2 ಶಬ್ದಗಳು ಅದಾಗಿದೆ ಮನ್ ಮನಾಭವಾಂ. ಇದು ಎಲ್ಲದಕ್ಕಿಂತ ಮಧುರವಾದಂತಹ ವಸ್ತುವಾಗಿದೆ. ಕೇವಲ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಮಧುರ ತಂದೆಯಂತೆ ಮಧುರರಾಗಬೇಕಾಗಿದೆ. ತಂದೆಯು ಬರುತ್ತಾರೆ ಮತ್ತು ಬಂದು ಮಾರ್ಗವನ್ನು ತಿಳಿಸುತ್ತಾರೆ. ಎಲ್ಲಿಯ ಮಾರ್ಗವನ್ನು ತಿಳಿಸುತ್ತಾರೆ? ಶಾಂತಿಧಾಮ ಮತ್ತು ಸುಖಧಾಮದ ಮಾರ್ಗ. ಆದ್ದರಿಂದ ಮಕ್ಕಳಿಗೆ ಖುಷಿಯಾಗುತ್ತದೆ. ಯಾವಾಗ ಖುಷಿಯನ್ನು ಆಚರಿಸಲಾಗುತ್ತದೆ ಎಂಬುದು ಪ್ರಪಂಚದವರಿಗೆ ಗೊತ್ತಿಲ್ಲ. ಹೊಸ ಪ್ರಪಂಚದಲ್ಲಿಯೇ ಖುಷಿಯನ್ನು ಆಚರಿಸಲಾಗುತ್ತದೆ ಅಲ್ಲವೇ? ಇದಂತೂ ಸಾಮಾನ್ಯ ಮಾತಾಗಿದೆ. ಹಳೆಯ ಪ್ರಪಂಚದಲ್ಲಿ ಖುಷಿ ಎಲ್ಲಿಂದ ಬರಲು ಸಾಧ್ಯ? ಹಳೆಯ ಪ್ರಪಂಚದಲ್ಲಿ ಮನುಷ್ಯರು ತ್ರಾಹಿ ತ್ರಾಹಿ ಎಂದು ಕೂಗುತ್ತಿರುತ್ತಾರೆ. ಏಕೆಂದರೆ ಎಲ್ಲರೂ ತಮೋಪ್ರಧಾನರಾಗಿದ್ದಾರೆ. ತಮೋಪ್ರಧಾನ ಪ್ರಪಂಚದಲ್ಲಿ ಖುಷಿ ಎಲ್ಲಿಂದ ಬರುವುದು? ಸತ್ಯಯುಗದ ಜ್ಞಾನವಂತೂ ಯಾರಲ್ಲಿಯೂ ಇಲ್ಲ. ಆದ್ದರಿಂದ ಪಾಪ ಮನುಷ್ಯರು ಇಲ್ಲಿ ಖುಷಿಯನ್ನು ಆಚರಿಸುತ್ತಿರುತ್ತಾರೆ. ಕ್ರಿಸ್ಮಸ್ಸಿನ ಖುಷಿಯನ್ನು ಎಷ್ಟೊಂದು ಆಚರಿಸುತ್ತಾರೆ. ಆದರೆ ತಂದೆಯು ತಿಳಿಸುತ್ತಾರೆ, ಒಂದು ವೇಳೆ ಖುಷಿಯ ಮಾತನ್ನು ಕೇಳಬೇಕೆಂದರೆ ಗೋಪಿಕೆಯರಿಂದ, ಅಂದರೆ ನನ್ನ ಮಕ್ಕಳಿಂದ ಕೇಳಿರಿ. ಏಕೆಂದರೆ ತಂದೆಯು ಬಹಳ ಸಹಜವಾದಂತಹ ಮಾರ್ಗವನ್ನು ತಿಳಿಸುತ್ತಿದ್ದಾರೆ. ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ತಮ್ಮ ಉದ್ಯೋಗ ವ್ಯವಹಾರಗಳ ಕರ್ತವ್ಯವನ್ನು ಮಾಡುತ್ತಾ ಕಮಲಪುಷ್ಪದ ಸಮಾನ ಇರಬೇಕು ಮತ್ತು ನನ್ನನ್ನು ನೆನಪು ಮಾಡಿ. ಹೇಗೆ ಪ್ರಿಯತಮೆಯರು ಉದ್ಯೋಗ ವ್ಯವಹಾರಗಳನ್ನು ಮಾಡುತ್ತಾ ಇದ್ದರೂ ಕೂಡ ಒಬ್ಬರು ಇನ್ನೊಬ್ಬರನ್ನು ನೆನಪು ಮಾಡುತ್ತಾ ಇರುತ್ತಾರೆ. ಅವರಿಗೆ ಅವರ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತಿರುತ್ತಾರೆ. ಹೇಗೆ ಲೈಲಾ ಮಜನು, ಹೀರಾ ರಾಮ್ಝಾ ಮೊದಲಾದವರು ಇದ್ದಾರೆ. ಅವರು ವಿಕಾರಕ್ಕಾಗಿ ಪ್ರೀತಿಸುವುದಿಲ್ಲ. ಅವರ ಪ್ರೀತಿಯ ಗಾಯನವಿದೆ. ಅವರಲ್ಲಿ ಒಬ್ಬರು ಇನ್ನೊಬ್ಬರನ್ನು ಪ್ರೀತಿಸುತ್ತಾರೆ. ಆದರೆ ಇಲ್ಲಿ ಆ ಮಾತಿಲ್ಲ. ಇಲ್ಲಂತೂ ನೀವು ಜನ್ಮಾಂತರದಿಂದ ಆ ಪ್ರಿಯತಮನಿಗೆ ಪ್ರಿಯತಮೆಯರಾಗಿದ್ದೀರಾ. ಆ ಪ್ರಿಯತಮನೇ ತಾನಾಗಿಯೇ ಬರಲಿಲ್ಲ. ನೀವು ಅವರನ್ನು ಇಲ್ಲಿ ಬರುವುದಕ್ಕಾಗಿ ಕರೆದಿದ್ದೀರಾ. ಹೇ ಭಗವಂತ,
ನಯನಹೀನನಿಗೆ ಬಂದು ಮಾರ್ಗವನ್ನು ತೋರಿಸು ಎಂದು ಅರ್ಧಕಲ್ಪದಿಂದ ಕರೆದಿದ್ದೀರಾ. ಯಾವಾಗ ದುಃಖವು ಹೆಚ್ಚಾಗುವುದೋ ಆಗ ಹೆಚ್ಚು ಕರೆಯುತ್ತಾರೆ. ಹೆಚ್ಚಿನ ದುಃಖದಲ್ಲಿ ಹೆಚ್ಚಿನ ಸ್ಮರಣೆ ಮಾಡುವವರು ಇರುತ್ತಾರೆ. ದುಃಖ ಹೆಚ್ಚಾದಂತೆ ಸ್ಮರಣೆಯನ್ನು ಹೆಚ್ಚು ಮಾಡುತ್ತಿರುತ್ತಾರೆ. ನೋಡಿ, ಈಗ ಎಷ್ಟೊಂದು ನೆನಪು ಮಾಡುವವರು ಜಗತ್ತಿನಲ್ಲಿ ಅನೇಕರಿದ್ದಾರೆ. ಗಾಯನವೂ ಇದೆ ಅಲ್ಲವೇ? ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡುವರು ಎಂದು. ಸುಖದಲ್ಲಿ ಯಾರೂ ಸ್ಮರಣೆ ಮಾಡುವುದಿಲ್ಲ. ಎಷ್ಟು ತಡವಾಗುತ್ತಾ ಹೋಗುವುದೋ ಅಷ್ಟು ಇನ್ನೂ ಹೆಚ್ಚು ತಮೋಪ್ರಧಾನ ಆಗುತ್ತಾ ಹೋಗುವರು. ಅಂದಾಗ ನೀವೀಗ ಏರುತ್ತಿದ್ದೀರಾ, ಅವರು ಇನ್ನೂ ಇಳಿಯುತ್ತಿದ್ದಾರೆ. ಏಕೆಂದರೆ ಎಲ್ಲಿಯವರೆಗೆ ವಿನಾಶ ಆಗುವುದಿಲ್ಲವೋ ಅಲ್ಲಿಯವರೆಗೆ ತಮೋಪ್ರಧಾನತೆಯು ವೃದ್ಧಿ ಆಗುತ್ತಾ ಹೋಗುತ್ತದೆ. ದಿನ ಪ್ರತಿದಿನ ಮಾಯೆಯೂ ಸಹ ತಮೋಪ್ರಧಾನತೆಯು ವೃದ್ಧಿ ಹೊಂದುತ್ತಾ ಹೋಗುತ್ತಿರುತ್ತದೆ. ಮಾಯೆಯ ಆಡಂಬರ. ಈ ಸಮಯದಲ್ಲಿ ತಂದೆಯು ಸರ್ವಶಕ್ತಿವಂತ ಆಗಿದ್ದಾರೆ ಮತ್ತು ಮಾಯೆಯೂ ಸಹ ಈ ಸಮಯದಲ್ಲಿ ಸರ್ವಶಕ್ತಿವಂತನೇ ಆಗಿದೆ. ಅದು ಕೂಡ ಬಹಳ ಶಕ್ತಿಶಾಲಿಯಾಗಿದೆ. ತಾವು ಮಕ್ಕಳು ಈ ಸಮಯದಲ್ಲಿ ಬ್ರಹ್ಮಮುಖ ವಂಶಾವಳಿ ಬ್ರಾಹ್ಮಣ ಕುಲಭೂಷಣರಾಗಿದ್ದೀರಾ. ನಿಮ್ಮದು ಸರ್ವೋತ್ತಮ ಕುಲವಾಗಿದೆ. ಇದಕ್ಕೆ ಶ್ರೇಷ್ಠಾತಿಶ್ರೇಷ್ಠ ಕುಲ ಎಂದು ಕರೆಯಲಾಗುತ್ತದೆ. ಈ ಸಮಯದಲ್ಲಿ ಈ ನಿಮ್ಮ ಜೀವನವು ಅತ್ಯಮೂಲ್ಯವಾಗಿದೆ, ಅಮೋಘವಾಗಿದೆ. ಆದ್ದರಿಂದ ಈ ಜೀವನದ ಸಂಭಾಲನೆಯನ್ನ ತಾವೇ ಮಾಡಿಕೊಳ್ಳಬೇಕು. ಏಕೆಂದರೆ ಪಂಚವಿಕಾರಗಳ ಕಾರಣ ಶರೀರದ ಆಯುಷ್ಯೂ ಕೂಡ ಕಡಿಮೆ ಆಗುತ್ತಾ ಹೋಗುತ್ತದೆಯಲ್ಲವೇ? ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಈ ಸಮಯದಲ್ಲಿ ಪಂಚವಿಕಾರಗಳನ್ನು ಬಿಟ್ಟು ಯೋಗದಲ್ಲಿ ಸದಾ ಇರಿ. ಆಗ ಆಯಸ್ಸು ಹೆಚ್ಚಾಗುತ್ತಾ ಇರುವುದು. ಆಯಸ್ಸು ಹೆಚ್ಚಾಗುತ್ತಾ ಭವಿಷ್ಯದಲ್ಲಿ ನಿಮ್ಮದು 150 ವರ್ಷ ಆಯಸ್ಸು ಇರುವುದು. ಈಗ ಇಲ್ಲ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಈ ದೇಹವನ್ನು ಸಹ ಬಹಳ ಸಂಭಾಲನೆ ಮಾಡಬೇಕು. ಇಲ್ಲವಾದರೆ ಹೇಳುತ್ತಾರೆ, ಈ ಶರೀರವು ಏನಕ್ಕೂ ಕೆಲಸಕ್ಕೆ ಬರುತ್ತಿಲ್ಲ ಎಂದು. ಈ ಶರೀರ ಮಣ್ಣಿನ ಗೊಂಬೆಯಾಗಿದೆ. ಈಗ ತಾವು ಮಕ್ಕಳಿಗೆ ತಿಳುವಳಿಕೆ ಬಂದಿದೆ. ಎಲ್ಲಿಯವರೆಗೆ ಜೀವಿಸಿರುತ್ತೇವೋ ಅಲ್ಲಿಯವರೆಗೂ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಎಂಬುದು ತಮಗೆ ತಿಳುವಳಿಕೆ ಬಂದಿದೆ. ಆತ್ಮವು ತಂದೆಯನ್ನು ನೆನಪು ಮಾಡುತ್ತದೆ. ಏಕೆ ನೆನಪು ಮಾಡುತ್ತದೆ? ಆಸ್ತಿಗಾಗಿ. ತಂದೆಯು ತಿಳಿಸುತ್ತಾರೆ, ನೀವು ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಮತ್ತು ದೈವಿ ಗುಣಗಳನ್ನು ಧಾರಣೆ ಮಾಡಿ. ಆಗ ನೀವು ಆ ರೀತಿ ದೇವತಾ ಸಮಾನ ಆಗುತ್ತೀರಾ. ಅಂದಾಗ ತಾವು ಮಕ್ಕಳು ವಿದ್ಯೆಯನ್ನು ಚೆನ್ನಾಗಿ ಓದಬೇಕು. ವಿದ್ಯೆಯಲ್ಲಿ ಎಂದೂ ಆಲಸ್ಯ ಬರಬಾರದು. ಇಲ್ಲವಾದರೆ ಅನುತ್ತೀರ್ಣರಾಗಿ ಬಿಡುತ್ತೀರಾ. ಪದವಿಯೂ ಸಹ ಕಡಿಮೆ ಆಗುವುದು. ವಿದ್ಯೆಯಲ್ಲಿಯೂ ಮುಖ್ಯ ಮಾತು ಇದೇ ಆಗಿದೆ. ಯಾವುದಕ್ಕೆ ವಿದ್ಯೆಯ ಸಾರ ಎಂದು ಹೇಳಲಾಗುತ್ತದೆ? ತಂದೆಯನ್ನು ನೆನಪು ಮಾಡುವುದಕ್ಕೆ ವಿದ್ಯೆಯ ಸಾರ ಎಂದು ಹೇಳಲಾಗುತ್ತದೆ. ಚಿತ್ರ ಪ್ರದರ್ಶನ ಅಥವಾ ಸೇವಾ ಕೇಂದ್ರಕ್ಕೆ ಯಾರಾದರೂ ಬಂದರೆ ಅವರಿಗೆ ಮೊಟ್ಟಮೊದಲು ಈ ರೀತಿ ತಿಳಿಸಿ, ತಂದೆಯನ್ನು ನೆನಪು ಮಾಡಿ ಎಂದು ಹೇಳಿ. ಏಕೆಂದರೆ ಅವರು ಶ್ರೇಷ್ಠಾತಿಶ್ರೇಷ್ಠನಾಗಿದ್ದಾರೆ ಭಗವಂತ. ಅಂದ ಮೇಲೆ ಶ್ರೇಷ್ಠಾತಿಶ್ರೇಷ್ಠ ಆಗಿರತಕ್ಕಂತಹ ತಂದೆಯನ್ನು ನೆನಪು ಮಾಡಬೇಕು. ಅವರಿಗಿಂತ ಕೆಳಗೆ ಇರತಕ್ಕಂತಹವರನ್ನು ಏಕೆ ನೆನಪು ಮಾಡುವುದು? ಸರ್ವಶ್ರೇಷ್ಠ ಎಂದರೆ ಭಗವಂತ ಆಗಿದ್ದಾರೆ. ಅವರಿಗೆ ಭಗವಂತ ಎಂದು ಹೇಳಲಾಗುತ್ತದೆ. ಭಗವಂತನೇ ಹೊಸ ಪ್ರಪಂಚದ ಸ್ಥಾಪನೆ ಮಾಡುವವರಾಗಿದ್ದಾರೆ. ನೋಡಿ, ತಂದೆಯು ಹೇಳುತ್ತಾರೆ, ನಾನು ಹೊಸ ಪ್ರಪಂಚದ ಸ್ಥಾಪನೆ ಮಾಡುತ್ತೇನೆ. ಆದ್ದರಿಂದ ನೀವು ನನ್ನನ್ನು ನೆನಪು ಮಾಡಿ. ಆಗ ನಿಮ್ಮ ಪಾಪಕರ್ಮಗಳು ಕಳೆದು ಹೋಗುತ್ತವೆ. ಅಂದಾಗ ಇದನ್ನು ಪಕ್ಕಾ ನೆನಪಿಟ್ಟುಕೊಳ್ಳಿ. ಏಕೆಂದರೆ ತಂದೆಯು ಪತಿತ ಪಾವನ ಆಗಿದ್ದಾರಲ್ಲವೇ? ಅವರು ಇಷ್ಟು ಮಾತ್ರವೇ ತಿಳಿಸುತ್ತಾರೆ, ಯಾವಾಗ ನೀವು ನನ್ನನ್ನು ಪತಿತ ಪಾವನ ಎಂದು ಹೇಳುತ್ತೀರಾ ಅಂದ ಮೇಲೆ ನೀವು ತಮೋಪ್ರಧಾನರಾಗಿದ್ದೀರಿ, ಬಹಳ ಪತಿತರಾಗಿದ್ದೀರಾ. ಆದ್ದರಿಂದ ನೀವೀಗ ಪಾವನರಾಗಬೇಕಾಗಿದೆ. ತಂದೆಯು ಬಂದು ಮಕ್ಕಳಿಗೆ ತಿಳಿಸುತ್ತಾರೆ, ಈಗ ನಿಮ್ಮ ಸುಖದ ದಿನಗಳು ಬರಲಿವೆ, ದುಃಖದ ದಿನಗಳು ಕಳೆದು ಹೋಗುತ್ತಿವೆ. ಹೇ ದುಃಖಹರ್ತ ಸುಖಕರ್ತ ಎಂದು ಕರೆಯುತ್ತಾ ಬಂದಿದ್ದೀರಾ. ಅಂದ ಮೇಲೆ ಅರಿತುಕೊಂಡಿದ್ದೀರಲ್ಲವೇ? ಅವಶ್ಯವಾಗಿ ಸತ್ಯಯುಗದಲ್ಲಿ ಎಲ್ಲರೂ ಸುಖಿಯಾಗಿಯೇ ಇರುತ್ತಾರೆ. ಅಲ್ಲಿ ಸುಖವೇ ಸುಖವಿರುತ್ತದೆ. ಅಂದ ಮೇಲೆ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ, ಮಕ್ಕಳೇ, ಎಲ್ಲರೂ ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡುತ್ತಾ ಇರಬೇಕು. ಇದು ಸಂಗಮಯುಗವಾಗಿದೆ. ಅಂಬಿಗನು ನಿಮ್ಮನ್ನು ಪಾರು ಮಾಡುತ್ತಾರೆ. ಬಾಕಿ ಇದರಲ್ಲಿ ಯಾವುದೇ ಸ್ಥೂಲವಾದ ಅಂಬಿಗನ ಮಾತಿಲ್ಲ. ನನ್ನ ಜೀವನದ ದೋಣಿಯನ್ನ ಪಾರು ಮಾಡು ಎಂದು ಮಹಿಮೆ ಮಾಡುತ್ತಾರೆ. ಈಗ ಕೇವಲ ಒಬ್ಬರ ದೋಣಿ ಅಷ್ಟೇ ಪಾರಾಗುತ್ತಿಲ್ಲ ಅಲ್ಲವೇ? ಇಡೀ ಪ್ರಪಂಚದ ದೋಣಿಯನ್ನು ಪಾರು ಮಾಡಬೇಕಾಗಿದೆ. ಇಡೀ ಪ್ರಪಂಚವೇ ಒಂದು ಬಹಳ ದೊಡ್ಡ ಹಡಗು ಆಗಿದೆ. ಇದನ್ನು ತಂದೆಯು ಪಾರು ಮಾಡುತ್ತಾರೆ. ಅಂದ ಮೇಲೆ ತಾವು ಮಕ್ಕಳು ಬಹಳ ಖುಷಿಯನ್ನು ಆಚರಿಸಬೇಕು.
ಏಕೆಂದರೆ ನಿಮಗಾಗಿ ಸದಾ ಖುಷಿಯೇ ಖುಷಿ ಇದೆ. ಸದಾ ಕ್ರಿಸ್ಮಸ್ ಆಗಿದೆ. ಯಾವಾಗಿನಿಂದ ನಿಮಗೆ ತಂದೆಯು ಸಿಕ್ಕಿದ್ದಾರೆಯೋ ಅಂದಿನಿಂದಲೂ ನಿಮ್ಮದು ಸದಾ ಕ್ರಿಸ್ಮಸ್ ಆಗಿದೆ. ಆದ್ದರಿಂದ ಅತೀಂದ್ರಿಯ ಸುಖದ ಗಾಯನವಿದೆ. ನೋಡಿ, ಇವರು ಸದಾ ಖುಷಿಯಲ್ಲಿರುತ್ತಾರೆ. ಹೇಗೆ? ಅರೆ, ಬೇಹದ್ದಿನ ತಂದೆಯು ಸಿಕ್ಕಿದ್ದಾರೆ, ಅವರು ನಮಗೆ ಓದಿಸುತ್ತಿದ್ದಾರೆ ಅಂದ ಮೇಲೆ ಇದು ನಿತ್ಯ ಖುಷಿ ಇರಬೇಕಲ್ಲವೇ? ಇದು ನಿತ್ಯದ ಖುಷಿಯಾಗಿರಬೇಕಲ್ಲವೇ? ಬೇಹದ್ದಿನ ತಂದೆಯು ಓದಿಸುತ್ತಿದ್ದಾರೆ. ವಾಹ್ ವಾಹ್! ಇದನ್ನು ಯಾರಾದರೂ ಏನಾದರೂ ಕೇಳಿದ್ದೀರಾ? ಗೀತೆಯಲ್ಲಿಯೂ ಕೂಡ ಭಗವಾನ್ ವಾಚ ಎಂದು ಇದೆ. ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ. ಹೇಗೆ ಅಲ್ಲಿ ಬ್ಯಾರಿಸ್ಟರ್ ಯೋಗ, ಸರ್ಜನ್ ಆಗುವಂತಹ ಯೋಗವನ್ನು ಕಲಿಸುತ್ತಾರೆ, ಅಂತಹ ಪದವೀಧರರಾಗುತ್ತಾರೆ. ಅದೇ ರೀತಿ ನೀವು ಆತ್ಮಿಕ ಮಕ್ಕಳಿಗೆ ರಾಜಯೋಗವನ್ನು ಕಲಿಸುತ್ತೇನೆ. ನೀವಿಲ್ಲಿ ರಾಜಯೋಗವನ್ನು ಕಲಿಯಲು ಬರುತ್ತೀರಲ್ಲವೇ? ಇದರಲ್ಲಿ ತಬ್ಬಿಬಾಗುವ ಮಾತಿಲ್ಲ, ಸಂಶಯದ ಮಾತಿಲ್ಲ. ಅಂದ ಮೇಲೆ ರಾಜಯೋಗವನ್ನು ಕಲಿತು ಪೂರ್ಣ ಮಾಡಬೇಕಲ್ಲವೇ? ಬಿಟ್ಟು ಹೊರಟು ಹೋಗುವುದು ಎಂದೂ ಹೊರಟು ಹೋಗಬಾರದು. ಓದಲೂ ಬೇಕು ಮತ್ತು ಚೆನ್ನಾಗಿ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ಶಿಕ್ಷಕರು ಧಾರಣೆ ಮಾಡಿಸುವುದಕ್ಕಾಗಿಯೇ ಓದಿಸುತ್ತಾರೆ. ಪ್ರತಿಯೊಬ್ಬರದು ತಮ್ಮ ತಮ್ಮದೇ ಆದ ಬುದ್ಧಿ ಇರುತ್ತದೆ. ಕೆಲವರದು ಉತ್ತಮ ಬುದ್ಧಿ, ಕೆಲವರದು ಮಧ್ಯಮ, ಇನ್ನು ಕೆಲವರದು ಕನಿಷ್ಠ. ಅಂದಾಗ ತಮ್ಮೊಂದಿಗೆ ತಾವು ಕೇಳಿಕೊಳ್ಳಿ, ನಾನು ಉತ್ತಮನಾಗಿದ್ದೇನೆಯೇ, ಮಧ್ಯಮನಾಗಿದ್ದೇನೆಯೇ ಅಥವಾ ಕನಿಷ್ಠ ಬುದ್ಧಿಯವನಾಗಿದ್ದೇನೆಯೇ ಎಂದು ತಮ್ಮನ್ನು ತಾವು ಪ್ರಶ್ನಿಸಿಕೊಳ್ಳಿ. ತಮ್ಮನ್ನು ತಾವೇ ಗುರುತಿಸಿಕೊಳ್ಳಿ. ನಾನು ಈ ಶ್ರೇಷ್ಠಾತಿ ಶ್ರೇಷ್ಠ ಪರೀಕ್ಷೆಯನ್ನು ತೇರ್ಗಡೆ ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆಯಲು ಯೋಗ್ಯನಾಗಿದ್ದೇನೆಯೇ? ನಾನು ಸರ್ವಿಸ್ ಮಾಡುತ್ತೇನೆಯೇ? ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಸೇವಾಧಾರಿಗಳಾಗಿ ತಂದೆಯನ್ನು ಅನುಕರಣೆ ಮಾಡಿ, ತಂದೆಯನ್ನು ಫಾಲೋ ಮಾಡಿ. ಏಕೆಂದರೆ ನಾನು ಸರ್ವಿಸ್ ಮಾಡುತ್ತೇನಲ್ಲವೇ? ನಾನು ಬಂದಿರುವುದೇ ಸರ್ವಿಸ್ ಮಾಡುವುದಕ್ಕಾಗಿ ಮತ್ತು ಪ್ರತಿನಿತ್ಯವೂ ಸರ್ವಿಸ್ ಮಾಡುತ್ತೇನೆ. ಏಕೆಂದರೆ ರಥವನ್ನು ತೆಗೆದುಕೊಂಡಿದ್ದೇನೆ ಅಲ್ಲವೇ? ರಥವು ಶಕ್ತಿಶಾಲಿಯಾಗಿದೆ, ಚೆನ್ನಾಗಿದೆ ಮತ್ತು ಸದಾ ಇವರು ಸರ್ವಿಸ್ ಮಾಡುತ್ತಾರೆ. ಬಾಪ್ ದಾದಾ ಈ ರಥದಲ್ಲಿ ಸದಾ ಇರುತ್ತಾರೆ. ಬಲೆ ಇವರ ಶರೀರವು ರೋಗಿ ಆಗಬಹುದು, ನಾನಂತೂ ಕುಳಿತಿದ್ದೇನೆ ಅಲ್ಲವೇ? ನಾನು ಇವರಲ್ಲಿ ಕುಳಿತು ಬರೆಯುತ್ತೇನೆ. ಒಂದು ವೇಳೆ ಇವರು ಮಾತನಾಡಲು ಸಾಧ್ಯ ಆಗದೇ ಇದ್ದರೆ ನಾನು ಇವರಲ್ಲಿ ಬಂದು ಬರೆಯುತ್ತೇನೆ. ಇದರಿಂದ ಮುರುಳಿಯನ್ನು ತಪ್ಪಿಸುವುದಿಲ್ಲ. ಎಲ್ಲಿಯವರೆಗೆ ಬರೆಯಲು ಸಾಧ್ಯವೋ, ಕುಳಿತುಕೊಳ್ಳಲು ಸಾಧ್ಯವೋ ಅಲ್ಲಿಯವರೆಗೆ ನಾನು ಮುರುಳಿಯನ್ನು ನುಡಿಸುತ್ತೇನೆ, ಮಕ್ಕಳಿಗೆ ಬರೆದು ಕಳಿಸುತ್ತೇನೆ. ಏಕೆಂದರೆ ನಾನು ಸೇವಾದಾರಿಯಾಗಿದ್ದೇನಲ್ಲವೇ? ಅಂದಾಗ ತಂದೆಯು ಬಂದು ತಿಳಿಸುತ್ತಾರೆ, ನೀವು ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ನಿಶ್ಚಯ ಬುದ್ಧಿಯವರಾಗಿ ಸದಾ ಸರ್ವಿಸ್ ಸೇವೆಯಲ್ಲಿ ತೊಡಗಿರಿ. ತಂದೆಯ ಸೇವೆ ಈಶ್ವರೀಯ ಸೇವೆಯಾಗಿದೆ. ಹೇಗೆ ಆ ರಾಜರು ಹಾನ್ ಈಸ್ ಮೆಜೆಸ್ಟಿ ಸರ್ವಿಸ್ ಎಂದು ಬರೆಯುತ್ತಾರೆ, ನೀವೇನು ಹೇಳುತ್ತೀರಿ? ಇದು ಮೆಜೆಸ್ಟಿಕ್ಕಿಂತಲೂ ಉತ್ತಮ ಸೇವೆಯಾಗಿದೆ. ಏಕೆಂದರೆ ತಂದೆಯು ಮಹಾರಾಜರನ್ನಾಗಿ ಮಾಡುತ್ತಾರೆ. ಇದನ್ನು ಸಹ ನೀವೀಗ ತಿಳಿದುಕೊಳ್ಳುತ್ತಿದ್ದೀರಾ. ಅವಶ್ಯವಾಗಿ ನಾವು ವಿಶ್ವದ ಮಾಲೀಕರಾಗುತ್ತೇವೆ. ತಾವು ಮಕ್ಕಳಲ್ಲಿ ಯಾರು ಚೆನ್ನಾಗಿ ಪುರುಷಾರ್ಥ ಮಾಡುತ್ತಾರೋ ಅವರಿಗೆ ಮಹಾವೀರರು ಎಂದು ಹೇಳಲಾಗುತ್ತದೆ. ಅಂದಾಗ ಇದನ್ನು ಪರಿಶೀಲನೆ ಮಾಡಿಕೊಳ್ಳಬೇಕಾಗಿದೆ. ಯಾರು ಮಹಾವೀರರಾಗಿದ್ದಾರೆ? ತಂದೆಯ ಆದೇಶದಂತೆ ನಡೆಯುತ್ತಾರೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ತಮ್ಮನ್ನು ತಾವು ಆತ್ಮ ಎಂದು ತಿಳಿಯಿರಿ. ಸಹೋದರರು ಎಂಬ ದೃಷ್ಟಿಯಿಂದ ನೋಡುತ್ತಾ ಇರಬೇಕು. ತಂದೆಯು ತಮ್ಮನ್ನು ಸಹೋದರರ ತಂದೆ ಎಂದು ತಿಳಿಯುತ್ತಾರೆ ಮತ್ತು ಸಹೋದರರನ್ನೇ ನೋಡುತ್ತಾರೆ, ಎಲ್ಲರನ್ನೂ ನೋಡುವುದಿಲ್ಲ. ಇದು ಜ್ಞಾನದ ಮಾತಾಗಿದೆ, ಜ್ಞಾನವಾಗಿದೆ. ದೇಹವಿಲ್ಲದೆ ಯಾರೂ ಕೇಳಲು ಸಾಧ್ಯವಿಲ್ಲ. ದೇಹ ಇಲ್ಲ ಎಂದರೆ ಆತ್ಮ ಮಾತನಾಡಲು ಸಾಧ್ಯವಿಲ್ಲ. ನಿಮಗಂತೂ ತಿಳಿದಿದೆ. ನಾನು ಸಹ ಈ ದೇಹದಲ್ಲಿ ಬಂದಿದ್ದೇನೆ, ಈ ದೇಹದ ಆಧಾರವನ್ನು ತೆಗೆದುಕೊಂಡಿದ್ದೇನೆ. ಈ ಶರೀರವಂತೂ ಎಲ್ಲರಿಗೂ ಇದೆ. ಆತ್ಮವು ಇಲ್ಲಿಯೇ ಶರೀರದ ಜೊತೆಯಲ್ಲಿಯೇ ಓದುತ್ತಿದೆ. ಅಂದಾಗ ಈಗ ಆತ್ಮಗಳು ತಿಳಿದುಕೊಳ್ಳಬೇಕು, ತಂದೆಯು ನಮಗೆ ಓದಿಸುತ್ತಿದ್ದಾರೆ ಎಂದು. ತಂದೆಯು ಎಲ್ಲಿ ಕುಳಿತಿದ್ದಾರೆ? ಅಕಾಲ ಸಿಂಹಾಸನದಲ್ಲಿ. ಪ್ರತಿಯೊಂದು ಆತ್ಮವು ಅಕಾಲ ಮೂರ್ತಿಯಾಗಿದೆ. ಅದೆಂದೂ ವಿನಾಶ ಆಗುವುದಿಲ್ಲ. ಅದು ನೀರಿನಲ್ಲಿ ಮುಳುಗುವುದಾಗಲಿ, ಬೆಂಕಿಯಲ್ಲಿ ಸುಡುವುದಾಗಲಿ, ಆಯುಧಗಳಿಂದ ಕತ್ತರಿಸುವುದಕ್ಕಾಗಲಿ ಆಗುವುದೇ ಇಲ್ಲ. ಅಥವಾ ಚಿಕ್ಕ ದೊಡ್ಡ ಗಾತ್ರದಲ್ಲಿ ಕೂಡ ಅದು ಇರುವುದಿಲ್ಲ. ಶರೀರವು ಚಿಕ್ಕದು ದೊಡ್ಡದು ಆಗುತ್ತಿರುತ್ತದೆ. ಆತ್ಮ ಮಾತ್ರ
ಒಂದೇ ಗಾತ್ರದಿಂದ ಕೂಡಿರುತ್ತದೆ, ಅದು ಸೂಕ್ಷ್ಮ ಜ್ಯೋತಿ ಬಿಂದುವಾಗಿರುತ್ತದೆ. ಅಂದಾಗ ಪ್ರಪಂಚದಲ್ಲಿ ಯಾರೆಲ್ಲ ಮನುಷ್ಯ ಮಾತ್ರರಿದ್ದಾರೆಯೋ, ಅವರಲ್ಲಿ ಯಾವ ಆತ್ಮಗಳಿವೆಯೋ ಅವರ ಸಿಂಹಾಸನವು ಭ್ರುಕುಟಿಯೇ ಆಗಿದೆ. ದೇಹವು ಭಿನ್ನ ಭಿನ್ನವಾಗಿದೆ. ಕೆಲವರ ಅಕಾಲ ಸಿಂಹಾಸನ ಪುರುಷನದಾಗಿರಬಹುದು, ಕೆಲವರದು ಸ್ತ್ರೀಯರದಾಗಿರಬಹುದು, ಕೆಲವರದು ಚಿಕ್ಕ ಮಕ್ಕಳದಾಗಿರಬಹುದು. ಯಾರೊಂದಿಗೆ ನೀವು ಮಾತನಾಡುತ್ತಿದ್ದೀರೆಂದರೆ ಇದನ್ನು ತಿಳಿಯಿರಿ, ನಾವು ಆತ್ಮವಾಗಿದ್ದೇವೆ, ತಮ್ಮ ಸಹೋದರರೊಂದಿಗೆ ಮಾತನಾಡುತ್ತಿದ್ದೇನೆ, ತಂದೆಯ ಸಂದೇಶವನ್ನ ಕೊಡುತ್ತಿದ್ದೇನೆ. ಈ ರೀತಿ ತಿಳಿದುಕೊಳ್ಳಬೇಕು. ಶಿವತಂದೆಯನ್ನು ನೆನಪು ಮಾಡಿದರೆ ಆತ್ಮದಲ್ಲಿ ಹಿಡಿದಿರುವಂತಹ ತುಕ್ಕು ಬಿಟ್ಟು ಹೋಗುವುದು. ಹೇಗೆ ಚಿನ್ನದಲ್ಲಿ ಲೋಹವು ಬೆರಕೆಯಾದರೆ ಅದರ ಬೆಲೆ ಕಡಿಮೆ ಆಗುತ್ತಾ ಹೋಗುತ್ತದೆ, ಅದೇ ರೀತಿ ನಿಮ್ಮ ಬೆಲೆಯೂ ಸಹ ಕಡಿಮೆ ಆಗಿಬಿಟ್ಟಿದೆ. ಈಗ ಸಂಪೂರ್ಣ ಮೌಲ್ಯಹೀನರಾಗಿ ಬಿಟ್ಟಿದ್ದೀರಾ. ಇದಕ್ಕೆ ದಿವಾಳಿ ಎಂದು ಹೇಳಲಾಗುತ್ತದೆ. ದಿವಾಳಿ ಆಗಿಬಿಟ್ಟಿದ್ದೀರಾ. ಭಾರತವು ಎಷ್ಟು ಧನವಂತ ಆಗಿತ್ತು, ಈಗ ಸಾಲ ತೆಗೆದುಕೊಳ್ಳುತ್ತಾ ಇರುತ್ತಾರೆ. ವಿನಾಶದಲ್ಲಂತೂ ಎಲ್ಲರ ಹಣವು ಸಮಾಪ್ತಿಯಾಗುವುದು. ಕೊಡುವವರು ತೆಗೆದುಕೊಳ್ಳುವವರು ಎಲ್ಲರೂ ಸಮಾಪ್ತಿಯಾಗಿ ಬಿಡುವರು. ಬಾಕಿ ಯಾರು ಅವಿನಾಶಿ ಜ್ಞಾನ ರತ್ನಗಳನ್ನು ತೆಗೆದುಕೊಳ್ಳುವವರಿದ್ದಾರೆಯೋ ಅವರು ಮತ್ತೆ ಬಂದು ತಮ್ಮ ಭಾಗ್ಯವನ್ನು ಪಡೆಯುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ಕಡೆಯಿಂದ ನೆನಪು, ಪ್ರೀತಿ ಹಾಗೂ ಸುಪ್ರಭಾತದೊಂದಿಗೆ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರಾಗಿದೆ. ಮೊದಲನೇ ಪಾಯಿಂಟ್ಸು, ತಂದೆಯನ್ನು ಅನುಸರಿಸಿ ತಂದೆಯ ಸಮಾನ ಸೇವಾಧಾರಿಗಳಾಗಬೇಕಾಗಿದೆ. ತಮ್ಮನ್ನು ತಾವು ಪರಿಶೀಲನೆ ಮಾಡಿಕೊಳ್ಳಬೇಕು. ನಾನು ಉತ್ತಮ ಪರೀಕ್ಷೆಯನ್ನು ತೇರ್ಗಡೆ ಮಾಡಿ ಉತ್ತಮ ಪದವಿಯನ್ನು ಪಡೆಯಲು ಯೋಗ್ಯನಾಗಿದ್ದೇನೆಯೇ? ಎರಡನೇ ಪಾಯಿಂಟ್ಸು, ತಂದೆಯ ಆದೇಶದಂತೆ ನಡೆದು ಮಹಾವೀರರಾಗಬೇಕಾಗಿದೆ. ಹೇಗೆ ಶಿವತಂದೆಯು ಆತ್ಮಗಳನ್ನೇ ನೋಡುತ್ತಿರುತ್ತಾರೆ, ಆತ್ಮಗಳಿಗೆ ಓದಿಸುತ್ತಾರೆ, ಅದೇ ರೀತಿ ಆತ್ಮ ಸಹೋದರನನ್ನು ನೋಡಿ ಆತ್ಮ ಸಹೋದರರ ಜೊತೆ ಮಾತನಾಡಬೇಕಾಗಿದೆ. ಆತ್ಮವನ್ನೇ ನೋಡುವಂತಹ ಅಭ್ಯಾಸವನ್ನು ಹೆಚ್ಚಿಸಿಕೊಳ್ಳಬೇಕಾಗಿದೆ. ವರದಾನ: ದೇಹದ ಆರೋಗ್ಯ, ಮನಸ್ಸಿನ ಖುಷಿ ಮತ್ತು ಧನದ ಸಮೃದ್ಧಿಯ ಮುಖಾಂತರ ಶ್ರೇಷ್ಠ ಭಾಗ್ಯವಂತರಾಗಿ. ವರದಾನದ ವಿಶ್ಲೇಷಣೆಯಾಗಿದೆ. ಸಂಗಮೇಘದಲ್ಲಿ ಸದಾ ಸ್ವಾನಲ್ಲಿ ಸ್ಥಿತರಾಗುವುದರಿಂದ ದೇಹದ ಕರ್ಮಭೋಗ ಶೂಲದಿಂದ ಮುಳ್ಳಾಗಿ ಬಿಡುತ್ತದೆ. ಶರೀರದ ರೋಗ ಯೋಗದಲ್ಲಿ ಪರಿವರ್ತನೆ ಮಾಡಿಕೊಳ್ಳುವಿರಿ. ಆದ್ದರಿಂದ ಸದಾ ಆರೋಗ್ಯವಂತರಾಗುತ್ತೀರ. ಮನ್ಮನಾಭವ ಆಗುವ ಕಾರಣ ಖುಷಿಯ ಗಣಿಯಿಂದ ಸದಾ ಸಂಪನ್ನರಾಗುತ್ತೀರ. ಆದ್ದರಿಂದ ಮನಸ್ಸಿನ ಖುಷಿಯೂ ಸಹ ಪ್ರಾಪ್ತಿಯಾಗುವುದು. ಮನಸ್ಸಿನ ಖುಷಿಯೂ ಸಹ ಪ್ರಾಪ್ತಿಯಾಗುವುದು. ಮತ್ತು ಜ್ಞಾನಧನ ಎಲ್ಲ ಧನಗಳಿಗಿಂತ ಶ್ರೇಷ್ಠವಾಗಿದೆ. ಜ್ಞಾನಧನ ಉಳ್ಳವರಿಗೆ ಪ್ರಕೃತಿ ಸ್ವತಃವಾಗಿ ದಾಸಿಯಾಗಿ ಬಿಡುತ್ತದೆ ಮತ್ತು ಸರ್ವ ಸಂಬಂಧವೂ ಸಹ ಒಬ್ಬರ ಜೊತೆ ಇದೆ. ಸಂಪರ್ಕವೂ ಸಹ ಓಲಿ ಅಂಶದ ಜೊತೆ ಇದೆ. ಆದ್ದರಿಂದ ಶ್ರೇಷ್ಠ ಭಾಗ್ಯವಂತನ ವರದಾನ ಸ್ವತಃವಾಗಿ ಪ್ರಾಪ್ತಿಯಾಗುವುದು. ಸ್ಲೋಗನ್: ನೆನಪು ಮತ್ತು ಸೇವೆ, ಈ ಎರಡರ ಬ್ಯಾಲೆನ್ಸ್ ಆಗಿದೆ ಡಬಲ್ ಲಾಗ್. ಓಂ ಶಾಂತಿ.